ಮನೆಯಲ್ಲೇ ಮಲ್ಟಿಗ್ರೇನ್ ವೀಟ್ ಫ್ಲೋರ್ ಅಂದರೆ ಆ ಕಾಳುಗಳನ್ನ ಉಪಯೋಗಿಸ್ಕೊಂಡು ಗೋಧಿ ಹಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 1 kg ಆಗುವಷ್ಟು ಗೋಧಿನ ಚೆನ್ನಾಗಿ ತೊಳೆದು ಒಣಗಿಸಿ ಹಾಕ್ಕೊಂಡಿದ್ದೀನಿ. 50 ಗ್ರಾಮ್ ಆಗುವಷ್ಟು ಸೋಯಾ ಚಂಕ್ಸ್, 50 ಗ್ರಾಮ್ ಆಗುವಷ್ಟು ಹೆಸರು ಕಾಳು, 50 ಗ್ರಾಮ್ ಆಗುವಷ್ಟು ಕಡಲೆಕಾಳು, 50 ಗ್ರಾಮ್ ಆಗುವಷ್ಟು ಮೆಕ್ಕೆಜೋಳ, 1/4 kg ಆಗುವಷ್ಟು ಬಿಳಿ ಜೋಳ, 50 ಗ್ರಾಮ್ ಆಗುವಷ್ಟು ರಾಗಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿ ತರಿಸ್ತೀನಿ. ಸೊ ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಆಗಿರಬೇಕು. ಆಗ ನಮಗೆ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೋಯಾ ಚಂಕ್ಸ್ನ ಹಾಕೋದ್ರಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ. ಇದರಲ್ಲಿ ಬೇರೆ ಯಾವುದಾದ್ರೂ ಕಾಳುಗಳನ್ನ ನೀವು ಹೆಚ್ಚು ಕಮ್ಮಿ ಮಾಡಿ ಹಾಕೋಬೋದು. ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಕಲಸಿ ಇದನ್ನು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ರೌಂಡಾಗಿ ಲಟ್ಟಿಸ್ಕೊಂಡು ಇದನ್ನು 2 ಸೈಡ್ ಸಹ ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಬೇಡ ಅಂದರೆ ನೀವು ಫುಲ್ಕಾ ರೀತಿಯೂ ಸಹ ಚಪಾತಿನ ಮಾಡ್ಕೋಬೋದು. ತುಂಬಾ ಮೃದುವಾಗಿ ಈ ಚಪಾತಿ ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ಸೊ ನೀವು ಸಹ ನಿಮ್ಮ ಮನೇಲಿ ಹೊರಗಡೆಯಿಂದ